ವಿದ್ಯಾರ್ಥಿಗಳೇ, 9ನೇ ತರಗತಿ ಅಧ್ಯಾಯ 2 ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ಇದರಲ್ಲಿ ಮುಂದುವರಿದ ಭಾಗ ಕಲಿಲ ದ್ರಾವಣ. ಅಂದ್ರೆ ಏನು? 50 ml ನೀರನ್ನು ತೆಗೆದುಕೊಂಡಿದ್ವಿ. ನಾವು ತರಗತಿ ವಿದ್ಯಾರ್ಥಿಗಳನ್ನ 4 ಗುಂಪುಗಳಾಗಿ ನಡೆಸಿದ್ವಿ. ABCD ಅಂತಂದು. ಡಿ ಗುಂಪಿನಲ್ಲಿ ಒಂದು ಬಾಟಲ್ ನಲ್ಲಿ 50 ml ನೀರು, ಅದಕ್ಕೆ 1 ಹನಿ ಹಾಲು ಅಥವಾ ಶಾಯಿ ಇಂಕಂತ ಏನ್ ಕರಿತಾವ ಹಾಕಿ. ಇಲ್ಲಿ ಇದನ್ನೇ ನಾವೇನಂತ ಕರಿತೀವಿ? ಕಲಿಲ ದ್ರಾವಣ. ಇಲ್ಲಿ ಈ ಹಾಲಿನ ಕಣಗಳು ನೀರಿನಲ್ಲಿ ಮಿಶ್ರಣವಾಗಿ ಸಮರೂಪ ಮಿಶ್ರಣವಾದಂತೆ ಕಂಡರೂ ಅದೊಂದು ಅಸಮರೂಪ ದ್ರಾವಣವಾಗಿದೆ, ಅಸಮರೂಪ ಮಿಶ್ರಣವಾಗಿದೆ. ಶಾಯಿಯನ್ನು ಹಾಕಿದಾಗ ಅದು ನೀರಿನಲ್ಲಿ ಬೆರೆತಂತ ಕಂಡರೂ ಅದು ಅಸಮರೂಪ ಮಿಶ್ರಣವಾಗಿದೆ. ಆದ್ದರಿಂದ ಇದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಾಗ ಇದರಲ್ಲಿರ್ತಕ್ಕಂಥ ಹಾಲಿನ ಕಣಗಳು ಅಥವಾ ಶಾಯಿಯ ಕಣಗಳು ತಳ ಸೇರುವುದಿಲ್ಲ. ಹಾಗಾದರೆ ಕಲಿಲ ದ್ರಾವಣ ಅಂದ್ರೆ ಏನು? ಇದು ಒಂದು ನೈಜ ದ್ರಾವಣ ಮತ್ತು ನಿಲಂಬಿತ ದ್ರಾವಣದ ನಡುವಿನ ಸ್ಥಿತಿಯ ಮಿಶ್ರಣವಾಗಿದೆ. ಇದರಲ್ಲಿ ಇದು ಒಂದು ಸಮರೂಪ ಮಿಶ್ರಣವಾದರೂ ಕೂಡ ಇದು ಒಂದು ಅಸಮರೂಪ ಮಿಶ್ರಣವಾಗಿದೆ. ಇದನ್ನೇ ಕಲಿಲ ದ್ರಾವಣ ಎಂದು ಕರೆಯುತ್ತೇವೆ. ಇದರಲ್ಲಿರುವ ಕಣಗಳು ಕಣ್ಣಿಗೆ ಗೋಚರಿಸುವುದಿಲ್ಲ. ಅಂದರೆ ಕಲಿಲ ದ್ರಾವಣದ ಗುಣಲಕ್ಷಣಗಳು ಏನು? ಕಲಿಲ ದ್ರಾವಣದ ಗುಣಲಕ್ಷಣ ಕಂಡುಹಿಡಿಯಲು ಒಬ್ಬ ವಿಜ್ಞಾನಿ, ಟಿಂಡಾಲ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ, ಆ ವಿಜ್ಞಾನಿ ಹೆಸರೇನು? ಟಿಂಡಾಲ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಬೀಕರನ್ನು ತೆಗೆದುಕೊಂಡು ಲೈಕ್ ದಿಸ್, ಅದರಲ್ಲಿ ನೀರನ್ನು ಹಾಕಿ ತಾಮ್ರದ ಸಲ್ಫೇಟ್ CuSO4 ಹಾಕಿದರು. ಇನ್ನೊಂದು ಬೀಕರನ್ನ ತೆಗೆದುಕೊಂಡರು, ಅದರಲ್ಲಿ ನೀರನ್ನ ಹಾಕಿ 50 ml ನೀರನ್ನು ಹಾಕಿ ಅದಕ್ಕೆ 1 ಹನಿ ಹಾಲನ್ನು ಹಾಕಿ ಹಾಲು, ಈ ಎರಡು ಮಿಶ್ರಣದ ಮೂಲಕ ಬೆಳಕನ್ನ ಹಾಯಿಸಿದಾಗ ಈ ಎರಡು ಮಿಶ್ರಣದ ಮೂಲಕ ಬೆಳಕನ್ನ ಹಾಯಿಸಿದಾಗ ಇಲ್ಲಿ ಬೀಕರ್ ಏನಲ್ಲಿ ಅಂದ್ರೆ ತಾಮ್ರದ ಸಲ್ಫೇಟ್ ಇರುವ ದ್ರಾವಣದಲ್ಲಿ ಬೆಳಕಿನ ಕಿರಣಗಳು ಕಾಣಿಸಲಿಲ್ಲ. ಆದರೆ ಬೀಕರ್ ಬಿ ಯಲ್ಲಿ ಅಂದ್ರೆ ಹಾಲಿನ ಮಿಶ್ರಣ ಇರುವ ಬೀಕರಿನಲ್ಲಿ ಬೆಳಕಿನ ಕಿರಣಗಳು ಕಂಡು ಬಂತು. ಲೈಕ್ ದಿಸ್, ಬೆಳಕಿನ ಕಿರಣಗಳು ಕಂಡು. ಯಾಕೆಂದರೆ ಬೀಕರ್ ಬಿ ಹಾಲಿನ ಮಿಶ್ರಣ ಕಲಿಲ ದ್ರಾವಣವಾಗಿದೆ. ಈ ಕಣಗಳು ಬೆಳಕಿನ ಕಿರಣಗಳನ್ನು ಚದುರಿಸುತ್ತವೆ. ಆದ್ದರಿಂದ ಬೆಳಕಿನ ಕಿರಣಗಳ ಪಥ ಹಾಲಿನ ಮಿಶ್ರಣದಲ್ಲಿ, ನೀರು ಮತ್ತು ಹಾಲಿನ ಮಿಶ್ರಣದಲ್ಲಿ ಕಂಡಿತು. ಈ ರೀತಿ ಕಣಗಳು ಬೆಳಕಿನ ಕಿರಣಗಳನ್ನು ಚದುರಿಸುವ ವಿದ್ಯಮಾನಕ್ಕೆ ಟಿಂಡಾಲ್ ಪರಿಣಾಮ ಎಂದು ಕರೆಯುತ್ತೇವೆ. ಈಗ ನಾವು ಕಲಿಲ ದ್ರಾವಣದ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡೋಣ. ಕಲಿಲ ದ್ರಾವಣ ಹಾಲೇನಾದ್ರೂ ಕಣ್ಣಿಗೆ ಕಾಣಿಸುತ್ತಾ? ಇಲ್ಲಿ ಬೀಕರ್ನಲ್ಲಿ ಹಾಲು ಹಾಕಿದಾಗ ಇಲ್ಲ. ಆದ್ದರಿಂದ ಕಲಿಲ ದ್ರಾವಣ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿವೆ. ಈ ಹಾಲಿನ ಮಿಶ್ರಣ, ನೀರು ಮತ್ತು ಹಾಲಿನ ಮಿಶ್ರಣವನ್ನು ಹಾಗೆ ಬಿಟ್ಟಾಗ ಹಾಲಿನ ಕಣಗಳು ತಳವನ್ನು ಏನಾದರೂ ಸೇರಿದ್ವಾ? ಇಲ್ಲ. ಹಾಲಿನ ಕಣಗಳು ಕಲಿಲ ದ್ರಾವಣದಲ್ಲಿ ನಾವು ಮಿಶ್ರಣವನ್ನು ಹಾಗೆ ಬಿಟ್ಟಾಗ ಕಣಗಳ ತಳವನ್ನ ಸೇರುವುದಿಲ್ಲ. ನಂತರ ಕಲಿಲದ ಕಣಗಳು ಬೆಳಕನ್ನ ಚದುರಿಸುವ ಸಾಮರ್ಥ್ಯ ಹೊಂದಿವೆ, ಅಂದ್ರೆ ಟಿಂಡಾಲ್ ಪರಿಣಾಮವನ್ನ ಉಂಟು ಮಾಡುತ್ತವೆ. ಇದು ಕಲಿಲ ದ್ರಾವಣದ ಗುಣಲಕ್ಷಣವಾಗಿದೆ. ನಾವು ಟಿಂಡಾಲ್ ಪರಿಣಾಮಕ್ಕೆ ಕೆಲವೊಂದು ಉದಾಹರಣೆಯನ್ನು ಕೊಡೋಣ ವಿದ್ಯಾರ್ಥಿಗಳು. ಹೊಗೆ ತುಂಬಿದ ಮನೆಯಲ್ಲಿ ಅಂಚಿನಿಂದ ಬೆಳಕು ಬಂದಾಗ ಆ ಬೆಳಕಿನ
ಕಿರಣ ಕಾಣಿಸುತ್ತದೆ. ಅದೇ ರೀತಿ ದಟ್ಟಾರಣ್ಯದಲ್ಲಿ ಮಂಜಿನ ಹನಿಗಳು ಮೂಲಕ ದಟ್ಟಾರಣ್ಯದಲ್ಲಿ ಸಣ್ಣದಾಗಿ ಬೆಳಕಿನ ಕಿರಣಗಳು ಬಂದಾಗ ಟಿಂಡಲ್ ಪರಿಣಾಮವನ್ನ ಕಾಣುತ್ತೇವೆ. ವಿದ್ಯಾರ್ಥಿಗಳೇ, ಇಲ್ಲಿ ಪುಟ ಸಂಖ್ಯೆ 28ರಲ್ಲಿ ಕಲಿಲದ ಸಾಮಾನ್ಯ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಪ್ರಸರಣ ಹಂತ, ಪ್ರಸರಣ ಮಾಧ್ಯಮ, ವಿಧ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆ ಕೋಷ್ಟಕವನ್ನು ನೀವು ನೀಟಾಗಿ ಬರೆಯಬೇಕು ನೋಟ್ಸ್ನಲ್ಲಿ. ಇಲ್ಲ ಮಿಶ್ರಣದ ಘಟಕಗಳನ್ನ ಬೇರ್ಪಡಿಸುವಿಕೆಯನ್ನು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೂ ಸಮರೂಪ ಮಿಶ್ರಣ, ಅಸಮರೂಪ ಮಿಶ್ರಣವನ್ನು ನೋಡಿದ್ವಿ. ಇಲ್ಲಿ ನೀರಿನೊಂದಿಗೆ ಶಾಯಿ ಅಂದ್ರೆ ಬಣ್ಣ ಬೆರೆತಿರುವ ನೀರನ್ನ ನಾವು ಸಮರೂಪ ಮಿಶ್ರಣ ಅಂತ ಹೇಳಿದ್ವಿ. ಸಮರೂಪ ಮಿಶ್ರಣದಲ್ಲಿರುವ ಘಟಕಾಂಶಗಳನ್ನು ಹೇಗೆ ಬೇರ್ಪಡಿಸಬೇಕು ಅನ್ನೋದನ್ನ ಈಗ ನೋಡೋಣ. ಅಂದ್ರೆ ಇಲ್ಲಿ ಮಿಶ್ರಣದ ಘಟಕಗಳನ್ನ ಬೇರ್ಪಡಿಸುವಿಕೆ ವಿಧಾನವನ್ನು ಅಧ್ಯಯನ ಮಾಡೋಣ. ಉದಾಹರಣೆ, ನೀಲಿ ಅಥವಾ ಕಪ್ಪು ಶಾಯಿಯಾಗಿರುವ ವರ್ಣಗಳನ್ನು ಬೇರ್ಪಡಿಸುವಿಕೆಯನ್ನು ನೋಡೋಣ. ಒಂದು ಸಣ್ಣ ಪ್ರಯೋಗ ಅಥವಾ ಚಟುವಟಿಕೆಯನ್ನು ಮಾಡೋಣ. ಒಂದು ನೀರು ತುಂಬಿರುವ ಬೀಕರ್ನ ತೆಗೆದುಕೊಳ್ಳೋಣ, 100 ml ಆಗಿರ್ಬೋದು ಅಥವಾ ಅರ್ಧ ಬೀಕರ್ ನೀರು ತೆಗೆದುಕೊಳ್ಳೋಣ. ಒಂದು ಸ್ಪಿರಿಟ್ ಲ್ಯಾಂಪ್ ಅನ್ನ ಜೋಡಿಸೋಣ. ಒಂದು ವಾಚ್ ಗ್ಲಾಸ್ ಅನ್ನು ತೆಗೆದುಕೊಂಡು ಅದಕ್ಕೆ ನಾವು ಬೇರ್ಪಡಿಸಬೇಕಾದಂತಹ ಶಾಯಿಯನ್ನು ಹಾಕೋಣ. ನಂತರ ಬೀಕರ್ನ ಕಾಯಿಸಿದಾಗ ವಾಚ್ ಗ್ಲಾಸ್ ನಲ್ಲಿರುವ ಶಾಯಿಯ ಮಿಶ್ರಣದಲ್ಲಿರುವ ನೀರು ಆವಿಯಾಗಿ ಹೋಗಿ ಕೇವಲ ಶಾಯಿ, ಘನರೂಪದ ಶಾಯಿ ಉಳಿಯುತ್ತದೆ. ನಾವಿಲ್ಲಿ ಏನು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ಇಲ್ಲಿ ಸಮರೂಪ ಮಿಶ್ರಣದಲ್ಲಿರುವ ಘಟಕವನ್ನು ಬೇರ್ಪಡಿಸುವ ವಿಧಾನವನ್ನ ಅರ್ಥ ಮಾಡ್ಕೊಂಡ್ವಿ. ಈ ವಿಧಾನಕ್ಕೆ ಆವೀಕರಣ ಅಂತ ಕರೀತಾ ಇದ್ದೀವಿ. ಈಗ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಬಾಷ್ಪಶೀಲ ವಸ್ತುವಿನಿಂದ ಅಥವಾ ಬಾಷ್ಪಶೀಲ ಘಟಕವನ್ನು ಬಾಷ್ಪಶೀಲವಲ್ಲದ ಬಾಷ್ಪಶೀಲ ಘಟಕವನ್ನು ಬಾಷ್ಪಶೀಲವಲ್ಲದ ಘಟಕದಿಂದ ಹೇಗೆ ಬೇರ್ಪಡಿಸುತ್ತಾರೆ ಎನ್ನುವ ವಿಧಾನವನ್ನ ಅರ್ಥ ಮಾಡ್ಕೊಳ್ಳೋಣ. ಇದಕ್ಕೆ ನಾವೇನಂತ ಕರೀತೇವೆ ಅಂತಂದ್ರೆ ಉತ್ಪತನ ವಿಧಾನ, ಉತ್ಪತನಗೊಳ್ಳುವಿಕೆ ಅಂತ ಕರಿತೀವಿ. ಉತ್ಪತನ ವಿಧಾನ ಅಂತ ಕರಿತಾ ಇದ್ದೀವಿ. ವಿದ್ಯಾರ್ಥಿಗಳ ಮೂಲವಾಗಿ ನಾವು ಒಂದು ಡೈಗ್ರಾಮ್ ಅನ್ನು ಬರ್ಕೊಳ್ಳೋಣ. ಆ ಡೈಗ್ರಾಮ್ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಒಂದು ಚೈನಾ ಡಿಶ್ ತೆಗೆದುಕೊಳ್ಳೋಣ. ಚೈನಾ ಡಿಶ್, ಇದರಲ್ಲಿ ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಮಿಶ್ರಣವನ್ನು ಹಾಕೋಣ. ಇದು ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಮಿಶ್ರಣ. ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಮಿಶ್ರಣ. ಅದಕ್ಕೆ ಒಂದು ಆಲಿಕೆಯನ್ನ, ತಲೆ ಕೆಳಗಾಗಿ ಒಂದು ಆಲಿಕೆಯನ್ನ ಜೋಡಿಸೋಣ. ಲೈಕ್ ದಿಸ್. ಈ ಆಲಿಕೆ ತುದಿಗೆ ಒಂದು ಹತ್ತಿ ಬುರುಡೆಯನ್ನ ಇಲ್ಲಿ ಹಾಕೋಣ. ಹತ್ತಿಯ ಬಿರಡೆ ಹಾಕಿದ್ವಿ. ನಂತರ ಇದು ತಲೆ ಕೆಳಗಾದ ಆಲಿಕೆ, ಇಲ್ಲಿ ಈ ಎಲ್ಲಾ ಜೋಡಣೆಯನ್ನ ನಾವು ಕಾಯಿಸಿದಾಗ, ಸ್ಪಿರಿಟ್ ಲ್ಯಾಂಪ್ ಅಥವಾ ಬರ್ನರ್ ಸಹಾಯದಿಂದ ಕಾಯಿಸಿದಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಅಮೋನಿಯಂ
ಇಲ್ಲಿ ನೇರವಾಗಿ ಅದು ಅಮೋನಿಯಂ ಕ್ಲೋರೈಡ್ ದ್ರವ ರೂಪಕ್ಕೆ ಬರದೆ ಆವಿಯಾಗುತ್ತದೆ. ಆವಿಯಾಗಿ ಈ ತಲೆ ಕೆಳಗಾದ ಆಲಿಕೆ ಕೆಳಭಾಗದಲ್ಲಿ ಸಂಗ್ರಹವಾಗುತ್ತದೆ, ಘನ ರೂಪದಲ್ಲಿ ಮತ್ತೆ ಸಂಗ್ರಹವಾಗುತ್ತದೆ. ಇಲ್ಲಿ ಅಮೋನಿಯಂ ಕ್ಲೋರೈಡ್ ಬಂತು. ಅಮೋನಿಯಂ ಕ್ಲೋರೈಡ್ ಆಲಿಕೆಯ ಕೆಳಭಾಗದಲ್ಲಿ ಸಂಗ್ರಹವಾಗಿದೆ ನೋಡಿ. ಅಮೋನಿಯಂ ಕ್ಲೋರೈಡ್ ಸಂಗ್ರಹವಾಗಿದೆ ಆವಿಯಾಗಿ. ಆದರೆ ಉಪ್ಪು ಇಲ್ಲೇ ಉಳಿದಿದೆ. ಈ ರೀತಿ ನಾವು ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಅನ್ನ ಪ್ರತ್ಯೇಕಿಸಿದ್ವಿ. ಎರಡು ಬೆರಕೆಯಾಗುವ ದ್ರವಗಳ ಮಿಶ್ರಣವನ್ನು ಬೇರ್ಪಡಿಸುವಿಕೆ. ದ್ರವಗಳ ಮಿಶ್ರಣ ಬೇರ್ಪಡಿಸುವಿಕೆ. ವಿವರಿಸಿ. ಮೊದಲು ಇದನ್ನು ಚಿತ್ರ ಬರ್ಕೊಳ್ಳಿ ವಿದ್ಯಾರ್ಥಿ. ಆಸವನ ವಿಧಾನದ ಚಿತ್ರ ಇದು. ಆಧಾರ ಸ್ತಂಭ. ಈ ಆಧಾರ ಸ್ತಂಭದಲ್ಲಿ ಈ ಟೈಪ್ ನಂತರ ಅದರ ಮೇಲೆ ಪ್ಲಾಸ್ಕ್ ಅನ್ನ ಇರಿಸಲಾಗಿದೆ, ದುಂಡು ತಳದ ಪ್ಲಾಸ್ಕ್. ನಂತರ ಇಲ್ಲಿ ಪ್ಲಾಸ್ಕ್ ಅನ್ನ ಒಂದು ರಬ್ಬರ್ ಕಾರ್ಡ್ನ ಸಹಾಯದಿಂದ ಮುಚ್ಚಿ ಅದರ ಒಳಗಡೆ ಉಷ್ಣತಾ ಮಾಪಕವನ್ನು ಜೋಡಿಸಲಾಗಿದೆ. ನಂತರ ಇದನ್ನ ಆಧಾರ ಸ್ತಂಭಕ್ಕೆ ಬಂಧಿಸಲಾಗಿದೆ ಪ್ಲಾಸ್ಕ್ ಅನ್ನು. ಇದು ನಂತರ ಓಕೆ, ವಿದ್ಯಾರ್ಥಿಗಳೇ, ಎರಡು ಬೆರಕೆಯಾಗುವ ದ್ರವಗಳ ಮಿಶ್ರಣವನ್ನು ಬೇರ್ಪಡಿಸುವಿಕೆ ವಿಧಾನವನ್ನು ವಿವರಿಸಿ. ಇದನ್ನು ನಾವು ಆಸವನ ವಿಧಾನದಿಂದ ಬೇರ್ಪಡಿಸುತ್ತೇವೆ. ನಿಮ್ಮ ಉತ್ತರ ಏನಾಗಿರಬೇಕು? ಆಸವನ ವಿಧಾನದಿಂದ ಎರಡು ಬೆರಕೆಯಾಗುವ ದ್ರವಗಳ ಮಿಶ್ರಣವನ್ನು ಬೇರ್ಪಡಿಸುತ್ತೇವೆ ಅಂತ ಆಗಿರಬೇಕು. ಆ ದ್ರವಗಳು ಯಾವಾಗಲೂ ಒಂದು ಸಣ್ಣ ಪ್ರಯೋಗ ಅಥವಾ ಚಟುವಟಿಕೆಯನ್ನು ಮಾಡೋಣ. ಈ ಪ್ರಯೋಗ ಅಥವಾ ಚಟುವಟಿಕೆಯಲ್ಲಿ ನಾವು ಏನು ತೆಗೆದುಕೊಳ್ಳೋಣ ಅಂತಂದ್ರೆ ನೀರು ಮತ್ತು ಅಸಿಟೋನ್ನ ಮಿಶ್ರಣವನ್ನು ತೆಗೆದುಕೊಳ್ಳೋಣ. ನೀರು ಒಂದು ದುಂಡು ತಳದ ಫ್ಲಾಸ್ಕ್ ಅಲ್ಲಿ ನೀರು ಮತ್ತು ಅಸಿಟೋನ್ನ ಮಿಶ್ರಣವನ್ನು ತೆಗೆದುಕೊಳ್ಳೋಣ. ಇದು ದುಂಡು ತಳದ ಫ್ಲಾಸ್ಕ್.
ದುಂಡು ತಳದ ಫ್ಲಾಸ್ಕ್. ಇದು ದುಂಡು ತಳದ ಫ್ಲಾಸ್ಕ್ ಆಗಿದೆ. ದುಂಡು ತಳದ ಫ್ಲಾಸ್ಕ್ ಅನ್ನು ತೆಗೆದುಕೊಂಡು ಅದಕ್ಕೆ ಒಂದು ಉಷ್ಣತಾ ಮಾಪಕವನ್ನ ಜೋಡಿಸೋಣ. ನಂತರ ಅದನ್ನು ನಿರ್ಗಮನಿಕೆಯ ಮೂಲಕ, ಇದು ನಿರ್ಗಮ ನಳಿಕೆ, ಇದು ಜಲಸಾಂದ್ರಕ. ಇದರಲ್ಲಿ ನೀರನ್ನ ಸುತ್ತುವರಿಸ್ತಾ ಇರ್ತದೆ. ಜಲಸಾಂದ್ರಕ ತಂಪಾದ ನೀರನ್ನ ಇದರ ಮೂಲಕ ಸುತ್ತುವರಿಸಲಾಗುತ್ತದೆ. ಇದು ಸಂಗ್ರಾಹಕ. ಇಲ್ಲಿ ನೀರು ಮತ್ತು ಅಸಿಟೋನ್ ಎರಡು ಸಮರೂಪಿ ಬೆರೆಕೆಯಾಗುವ ಮಿಶ್ರಣವಾಗಿವೆ. ಇದರಲ್ಲಿ ನಾವು ನೀರಿನಿಂದ ಅಸಿಟೋನ್ ಅನ್ನು ಬೇರ್ಪಡಿಸಬೇಕಾಗಿದೆ. ಈ ಎರಡು ಮಿಶ್ರಣವನ್ನ ದುಂಡು ತಳದ ಫ್ಲಾಸ್ಕ್ ನಲ್ಲಿ ತೆಗೆದುಕೊಂಡಿದ್ದೇವೆ. ಅದಕ್ಕೆ ಉಷ್ಣತಾ ಮಾಪಕವನ್ನು ಜೋಡಿಸಿದ್ದೇವೆ. ನಂತರ ಅದನ್ನ ಕಾಯಿಸ್ತಾ ಏನಾಯ್ತು ಅಂತಂದ್ರೆ ಅಸಿಟೋನ್ ಬಹಳ ವೇಗವಾಗಿ ಆವಿ ರೂಪದಲ್ಲಿ ಸಂಗ್ರಹವಾಗುತ್ತದೆ. ದ್ರವ ರೂಪದಿಂದ ನೇರವಾಗಿ ಆವಿ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಸಂಗ್ರಹವಾಗಿ ಜಲಸಾಂದ್ರಕಕ್ಕೆ ಬರುತ್ತದೆ. ಮತ್ತೆ ಜಲಸಾಂದ್ರಕದಲ್ಲಿ ಮತ್ತೆ ದ್ರವಿಸುತ್ತದೆ. ದ್ರವಿಸಿ ಸಂಗ್ರಾಹಕದಲ್ಲಿ ಸಂಗ್ರಹವಾಗುತ್ತದೆ. ಆಗ ನೀರು ದುಂಡು ತಳದ ಫ್ಲಾಸ್ಕ್ ನಲ್ಲಿ ಉಳಿಯುತ್ತದೆ. ಅಸಿಟೋನ್ ಸಂಗ್ರಾಹಕದಲ್ಲಿ ಸಂಗ್ರಹವಾಗುತ್ತದೆ. ಈ ರೀತಿ ನಾವು ನೀರು ಮತ್ತು ಅಸಿಟೋನ್ ಅನ್ನ ಆಸವನ ವಿಧಾನದಿಂದ ಬೇರ್ಪಡಿಸುತ್ತೇವೆ. ವಿದ್ಯಾರ್ಥಿಗಳು, ನಾವು ಆಸವನ ವಿಧಾನವನ್ನು ನೋಡಿದ್ವಿ. ಈಗ ಆಂಶಿಕ ಆಸವನ ವಿಧಾನ ಅಂದ್ರೆ ಏನು? ಆಂಶಿಕ ಆಸವನ ವಿಧಾನ ಅಂದ್ರೆ ಏನು? ಇಲ್ಲಿ 25 ಡಿಗ್ರಿ ಕೆಲ್ವಿನ್ಗಿಂತ ಕಡಿಮೆ ಕುದಿಬಿಂದು ವ್ಯತ್ಯಾಸವನ್ನು ಹೊಂದಿರುವ ಮಿಶ್ರಣದ ಘಟಕಗಳನ್ನ ಆಂಶಿಕ ಆಸವನ ವಿಧಾನದಿಂದ ಬೇರ್ಪಡಿಸುತ್ತೇವೆ. ಇದು ಕೂಡ ಸಮರೂಪಿ ಮಿಶ್ರಣವನ್ನು ಬೇರ್ಪಡಿಸುವ ಒಂದು ವಿಧಾನವಾಗಿದೆ. ಏನೆಂದರೆ 25 ಡಿಗ್ರಿ ಕೆಲ್ವಿನ್ಗಿಂತ ಕಡಿಮೆ ಕುದಿಬಿಂದುವಿನ ವ್ಯತ್ಯಾಸವನ್ನು ಹೊಂದಿರುವ ಘಟಕವನ್ನ ಬೇರ್ಪಡಿಸಲು ಆಂಶಿಕ ಆಸವನ ವಿಧಾನವನ್ನ ಉಪಯೋಗಿಸುತ್ತೇವೆ. ಇಲ್ಲಿ ಪೆಟ್ರೋಲಿಯಂ ಅನ್ನು ಇದನ್ನು ಎಲ್ಲಿ ಉಪಯೋಗಿಸ್ತೇವೆ ಅಂತಂದ್ರೆ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನ ಬೇರ್ಪಡಿಸಲು ನಾವು ಆಂಶಿಕ ಆಸವನ ವಿಧಾನವನ್ನ ಉಪಯೋಗಿಸುತ್ತೇವೆ. ಹಾಗಾದ್ರೆ ಚಿತ್ರ ಯಾವ ರೀತಿ ಇದೆ ಅಂತಂದ್ರೆ ಇಲ್ಲಿ ಆಂಶಿಕ ಆಸವನ ವಿಧಾನದಲ್ಲಿ ಆಧಾರ ಸ್ತಂಭ, ನಂತರ ಕಾಯಿಸಲಿಕ್ಕೆ ಸ್ಪಿರಿಟ್ ಅಥವಾ ಲ್ಯಾಂಪ್ ಅಥವಾ ಸ್ಪಿರಿಟ್ ದೀಪ ಅಥವಾ ಬರ್ನರ್, ನಂತರ ದುಂಡು ತಳದ ಫ್ಲಾಸ್ಕ್ ಅನ್ನ ಉಪಯೋಗಿಸುತ್ತೇವೆ. ದುಂಡು ತಳದ ಫ್ಲಾಸ್ಕ್, ನಂತರ ಆಂಶಿಕ ಸ್ತಂಭ, ಆಂಶಿಕ ಸ್ತಂಭ. ಇದರಲ್ಲಿ ಆಂಶಿಕ ಸ್ತಂಭದಲ್ಲಿ ದುಂಡಾದ ಗೋಲಿಗಳಂತಹ ರಚನೆಯನ್ನು ತುಂಬಲಾಗುವುದು. ಏಕೆಂದರೆ ಇವು ತಂಪಾಗುವ ಮೇಲ್ಮೈಯನ್ನ ಒದಗಿಸುವ ಇದನ್ನ ಗೋಲಿಗಳನ್ನು ತುಂಬಿರುತ್ತಾರೆ. ಮತ್ತೆ ಇಲ್ಲಿ ರಬ್ಬರ್ ಬುರುಡೆ, ಇಲ್ಲಿ ಉಷ್ಣತಾ ಮಾಪಕ ಜೋಡಿಸಿರುತ್ತಾರೆ ಉಷ್ಣತೆಯನ್ನ ಅಳೆಯಲು. ಇದು ಆಧಾರ ಸ್ತಂಭವಾಗಿದೆ. ನಂತರ ಇಲ್ಲಿ ಬಂದಂತ ಆವಿ
ವಿದ್ಯಾರ್ಥಿಗಳು, ಆಂಶಿಕ ಆಸವನ ಕ್ರಿಯೆ ಅಂದ್ರೆ ಏನು? 25 ಡಿಗ್ರಿ ಕೆಲ್ವಿನ್ಗಿಂತ ಕಡಿಮೆ ಕುದಿ ಬಿಂದುವಿನ ವ್ಯತ್ಯಾಸವನ್ನು ಹೊಂದಿರುವ ಘಟಕವನ್ನು ಹೊಂದಿರುವ ಮಿಶ್ರಣದ ವಿವಿಧ ಘಟಕಗಳನ್ನು ಬೇರ್ಪಡಿಸಲು ಆಂಶಿಕ ಆಸವನ ವಿಧಾನವನ್ನು ಉಪಯೋಗಿಸುತ್ತೇವೆ. ಆಂಶಿಕ ಆಸವನ ವಿಧಾನದಲ್ಲಿ ಉದಾಹರಣೆಗೆ ಪೆಟ್ರೋಲಿಯಂ ವಿವಿಧ ಘಟಕಗಳನ್ನು ಬೇರ್ಪಡಿಸಲು ಉಪಯೋಗಿಸುತ್ತೇವೆ. ಪೆಟ್ರೋಲಿಯಂನಲ್ಲಿ ಡೀಸೆಲ್, ಪೆಟ್ರೋಲ್, ಸೀಮೆಎಣ್ಣೆ ಮುಂತಾದ ಘಟಕಗಳು ಇರುತ್ತವೆ. ಇದನ್ನ ಬೇರ್ಪಡಿಸಲು ಉಪಯೋಗಿಸುತ್ತೇವೆ. ಇಲ್ಲಿ ಏನ್ ಮಾಡ್ತದೆ ಅಂತಂದ್ರೆ ಒಂದು ದುಂಡು ತಳದ ಪ್ಲಾಸ್ ನಲ್ಲಿ ಪೆಟ್ರೋಲಿಯಂ ತೆಗೆದುಕೊಳ್ಳುತ್ತವೆ. ಪೆಟ್ರೋಲಿಯಂ ಈ ಪೆಟ್ರೋಲಿಯಂ ತೆಗೆದುಕೊಂಡು ಇದಕ್ಕೆ ಏನ್ ಮಾಡಲಾಗುವುದು ಅಂತಂದ್ರೆ ಸ್ಪಿರಿಟ್ ದೀಪದಿಂದ ಕಾಯಿಸಲಾಗುವುದು. ನಂತರ ಆಸವನ ಸ್ತಂಭವನ್ನು ಜೋಡಿಸಲಾಗುತ್ತದೆ. ಆಸವನ ಸ್ತಂಭ, ಈ ಆಸವನ ಸ್ತಂಭದಲ್ಲಿ ಗೋಲಿಗಳಂತಹ ರಚನೆಗಳನ್ನ ಹಾಕಿರುತ್ತಾರೆ. ಈ ಗೋಲಿಗಳಂತಹ ರಚನೆಗಳು ಆ ಘಟಕ ತಂಪಾಗಲು ಸಹಾಯ ಮಾಡುತ್ತವೆ. ನಂತರ ಇಲ್ಲಿ ಒಂದು ಉಷ್ಣತಾ ಮಾಪಕವನ್ನು ಜೋಡಿಸಲಾಗಿದೆ. ನಂತರ ಇವುಗಳನ್ನ ತಂಪಾಗಲು ಇಲ್ಲಿ ಕಾಯ್ದು ಪೆಟ್ರೋಲಿಯಂ ಘಟಕ ಅಥವಾ ಆ ವಸ್ತುವಿನ ಘಟಕ ಬೇಗನೆ ಕಾದು ಆವಿಯಾಗಿ ಇಲ್ಲಿ ಆಸವನ ಸ್ತಂಭಕ್ಕೆ ಬರುತ್ತದೆ. ನಂತರ ಇಲ್ಲಿ ಜಲಸಾಂದ್ರಕದಲ್ಲಿ ಆವಿ ಬಂದು ಮತ್ತೆ ದ್ರವವಾಗಿ ಸಂಗ್ರಾಹಕದಲ್ಲಿ ಸಂಗ್ರಹವಾಗುತ್ತದೆ. ಹೀಗೆ ಪೆಟ್ರೋಲಿಯಂ ವಿವಿಧ ಘಟಕಗಳನ್ನ ಬೇರ್ಪಡಿಸಲು ಆಂಶಿಕ ಆಸವನ ವಿಧಾನವನ್ನ ಉಪಯೋಗಿಸುತ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳ ಸ್ಫಟಿಕೀಕರಣ ವಿಧಾನ ಯಾವುದು ಉತ್ತಮ, ಯಾವುದು ಅನ್ವಯವಾಗಿದೆ? ಇಲ್ಲಿ ಸಮುದ್ರ ನೀರಿನಿಂದ ಉಪ್ಪನ್ನು ಬೇರ್ಪಡಿಸಲು ನಾವು ಉಪ್ಪನ್ನು ತೆಗೆಯಲು ಮತ್ತು ಹರಳುಗಳನ್ನು ಬೇರ್ಪಡಿಸಲು ಸ್ಫಟಿಕೀಕರಣ ವಿಧಾನವನ್ನ ಉಪಯೋಗಿಸುತ್ತೇವೆ. ಅಂದ್ರೆ ಇಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ತಾಮ್ರದ ಸಲ್ಫೇಟ್ ಅಶುದ್ಧ ಮಾದರಿಯಿಂದ ಬೇರ್ಪಡಿಸಲು ಅದಕ್ಕೆ ತಾಮ್ರದ ಸಲ್ಫೇಟ್ಗೆ ನೀರು ಹಾಕಿದ್ವಿ. ಒಂದು ಜೇಡಿ ಮಣ್ಣಿನ ಮಸೆಯಲ್ಲಿ ಪಾತ್ರೆಯಲ್ಲಿ ಅದನ್ನು ಹಾಕಿ ನೀರನ್ನ ಮಿಶ್ರಣ ಮಾಡಿ ಕಾಯಿಸಿದ್ವಿ. ಆಗ ನೀರು ಆವಿಯಾಗಿ ಹೋಯಿತು, ತಾಮ್ರದ ಸಲ್ಫೇಟ್ ಅಲ್ಲೇ ಉಳಿತು. ಅದನ್ನ ಗಟ್ಟಿಯಾಗಲು ದಿನವಿಡೀ ಘನೀಕರಣಗೊಳ್ಳಲು ದಿನವಿಡೀ ಬಿಟ್ಟಾಗ ಅದು ಕೊನೆಗೆ ಗಟ್ಟಿ ರೂಪದ ಶುದ್ಧ ತಾಮ್ರದ ಸಲ್ಫೇಟ್ ದೊರೆಯುತ್ತದೆ. ಇದನ್ನೇ ಸ್ಫಟಿಕೀಕರಣ ಅಂತ ಕರೀತೇವೆ. ಇದನ್ನ ಸಮುದ್ರದಲ್ಲಿ ಉಪ್ಪನ್ನ ಬೇರ್ಪಡಿಸಲು ಈ ಸ್ಫಟಿಕೀಕರಣ ವಿಧಾನವನ್ನು ಉಪಯೋಗಿಸುತ್ತೇವೆ. ನಂತರ ಇದನ್ನ ನಾವು ಕೆಲವು ಅಶುದ್ಧ ಮಾದರಿಯ ಘಟಕಗಳಿಂದ ಹರಳುಗಳನ್ನು ಬೇರ್ಪಡಿಸಲು ಕೂಡ ನಾವು ಸ್ಫಟಿಕೀಕರಣ ವಿಧಾನವನ್ನು ಉಪಯೋಗಿಸುತ್ತೇವೆ. ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ. ಪುಟ ಸಂಖ್ಯೆ 37ರಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ವಸ್ತುಗಳನ್ನು ಬೇರ್ಪಡಿಸಲು ಬಳಸುವ ವಿಧಾನವನ್ನು ವಿವರಿಸಿ. ಮೊಸರಿನಿಂದ ಬೆಣ್ಣೆ ಇದನ್ನ ಸೆಂಟ್ರಿಫ್ಯೂಜ್ ಎಂಬ ವಿಧಾನದಿಂದ ಬಳಸ್ತಾರೆ. ಸಮುದ್ರ ನೀರಿನಿಂದ ಉಪ್ಪು ಇದನ್ನ ಸ್ಫಟಿಕೀಕರಣ ವಿಧಾನದಿಂದ ಬೇರ್ಪಡಿಸ್ತಾರೆ. ಉಪ್ಪಿನಿಂದ ಕರ್ಪೂರ ಇದನ್ನ ಆಸವನ ವಿಧಾನದಿಂದ ಬಳಸ್ತಾರೆ. ಯಾಕಂತಂದ್ರೆ ಇಲ್ಲಿ ಉಪ್ಪು ಅಂದ್ರೆ ಇಲ್ಲಿ ಉಪ್ಪಿನಿಂದ ಕರ್ಪೂರವನ್ನು ಯಾವ ರೀತಿ ಬೇರ್ಪಡಿಸ್ತೇವೆ ಅಂತಂದ್ರೆ ನಾವು ಉತ್ಪತನಗೊಳ್ಳುವಿಕೆ ವಿಧಾನದಿಂದ ಬೇರ್ಪಡಿಸ್ತೇವೆ. ಉಪ್ಪಿನಿಂದ ಕರ್ಪೂರವನ್ನು ಬೇರ್ಪಡಿಸ್ತೇವೆ. ಯಾಕಂತಂದ್ರೆ ಉಪ್ಪು ಘನರೂಪದ ವಸ್ತು, ಕರ್ಪೂರನು ಕೂಡ ಘನರೂಪದ ವಸ್ತು. ಅವೆರಡು ಬೆರಕೆ ಆಗುವಾಗ ಕರ್ಪೂರ ನೇರವಾಗಿ ಆವಿಯಾಗಿ ಸಂಗ್ರಹವಾಗುತ್ತದೆ. ಆದ್ದರಿಂದ ಇದನ್ನ ಉತ್ಪತನ ವಿಧಾನದಿಂದ ಉಪ್ಪಿನಿಂದ ಕರ್ಪೂರವನ್ನ ಬೇರ್ಪಡಿಸಲು ಬಳಸುತ್ತೇವೆ. ಹಂಗಾದ್ರೆ ಇಲ್ಲಿ ಪ್ರಶ್ನೆಗೆ ನಮಗೆ ಉತ್ತರ ಹೇಗೆ ಸಿಕ್ತು ಅಂತಂದ್ರೆ ಮೊಸರಿನಿಂದ ಬೆಣ್ಣೆಯನ್ನ ಸೆಂಟ್ರಿಫ್ಯೂಜ್ ಎಂಬ ವಿಧಾನದಿಂದ, ಸಮುದ್ರ ನೀರಿನಿಂದ ಉಪ್ಪನ್ನ ನಾವು ಸ್ಫಟಿಕೀಕರಣ ವಿಧಾನದಿಂದ ಬೇರ್ಪಡಿಸ್ತೇವೆ. ಉಪ್ಪಿನಿಂದ ಕರ್ಪೂರವನ್ನು ನಾವು ಉತ್ಪತನ ವಿಧಾನದಿಂದ ನಾವು ಬೇರ್ಪಡಿಸ್ತಾ ಇದ್ದೇವೆ. ಭೌತ ಮತ್ತು ರಾಸಾಯನಿಕ ಬದಲಾವಣೆ. ಭೌತ ಮತ್ತು ರಾಸಾಯನಿಕ ಬದಲಾವಣೆ. ಇಲ್ಲಿನ ಎರಡು ಉದಾಹರಣೆ ಕೊಡ್ತಾ. ನೀರು, ನೀರಾವಿ ಮತ್ತು ಮಂಜುಗಡ್ಡೆ. ಪೆಟ್ರೋಲ್,
ಡೀಸೆಲ್. ಪೆಟ್ರೋಲ್, ಡೀಸೆಲ್ ಇದು ಒಂದು ರೀತಿಯ ವಸ್ತು, ಇದು ಒಂದು ರೀತಿಯ ವಸ್ತು. ಎರಡೂ ಕೂಡ ದ್ರವ ಪದಾರ್ಥಕ್ಕೆ ಉದಾಹರಣೆಗಳಾಗಿವೆ. ಇಲ್ಲಿ ಮಂಜುಗಡ್ಡೆಯನ್ನು ಕಾಯಿಸಿದಾಗ ನೀರಾಗುತ್ತದೆ, ನೀರನ್ನು ಮತ್ತೆ ಕಾಯಿಸಿದಾಗ ನೀರಾವಿ ಆಗುತ್ತದೆ. ಆದರೆ ಇಲ್ಲಿ ಯಾವುದೇ ಭೌತ ಬದಲಾವಣೆಗಳು ಮಾತ್ರ ಕಾಣಿಸಿಕೊಳ್ಳುತ್ತವೆ, ಆದರೆ ರಾಸಾಯನಿಕವಾಗಿ ಆ ವಸ್ತು ಅದೇ ಆಗಿರುತ್ತದೆ. ಆದರೆ ಇಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನು ದಹಿಸಿದಾಗ ಅದು ಹೊಗೆಯನ್ನು ಕೊಡುತ್ತದೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತದೆ, ಅದು ರಾಸಾಯನಿಕವಾಗಿ ಬದಲಾಗುತ್ತದೆ. ಇಲ್ಲಿ ಭೌತ ಬದಲಾವಣೆ ಅಂದ್ರೆ ಏನು? ಆ ವಸ್ತುವು ಕೇವಲ ಭೌತಿಕವಾಗಿ ಬದಲಾಗಿ ರಾಸಾಯನಿಕವಾಗಿ ಬದಲಾಗದೆ ತನ್ನ ಮೂಲ ಸ್ಥಿತಿಯನ್ನ ಹಾಗೆ ಉಳಿಸಿಕೊಂಡಿರುತ್ತದೆ. ಇದನ್ನೇ ಭೌತ ಬದಲಾವಣೆ ಎನ್ನುವರು. ರಾಸಾಯನಿಕ ಬದಲಾವಣೆ ಎಂದರೇನು? ಇಲ್ಲಿ ಆ ವಸ್ತು ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆಯಾಗಿ ಬೇರೆ ಉತ್ಪನ್ನವನ್ನು ನೀಡುತ್ತದೆ. ಇವುಗಳಿಗೆ ರಾಸಾಯನಿಕ ಬದಲಾವಣೆ ಅಂತ ನಾವು ಕರೀತಾ ಇದ್ದೀವಿ. ಅದಕ್ಕೆ ನಾವು ಉದಾಹರಣೆ ಏನ್ ಕೊಡ್ತದಪ್ಪ ಅಂತಂದ್ರೆ, ನೀರು, ಮಂಜುಗಡ್ಡೆ, ನೀರಾವಿ ಮತ್ತು ಪೆಟ್ರೋಲ್, ಡೀಸೆಲ್ ಇವೆರಡು ಭೌತ ಮತ್ತು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಗಿದ್ದಾವೆ. ಭೌತ ಬದಲಾವಣೆಗೆ ಉದಾಹರಣೆ ನೀರು, ಮಂಜುಗಡ್ಡೆ, ನೀರಾವಿ ಆಗಿದೆ. ರಾಸಾಯನಿಕ ಬದಲಾವಣೆ ಉದಾಹರಣೆ ಪೆಟ್ರೋಲ್ ಮತ್ತು ಡೀಸೆಲ್ ಆಗಿದೆ. ವಿದ್ಯಾರ್ಥಿಗಳು, ನೆಕ್ಸ್ಟ್ ಶುದ್ಧ ವಸ್ತುಗಳು. ಶುದ್ಧ ವಸ್ತುಗಳ ವಿಧಗಳು. ಶುದ್ಧ ವಸ್ತುಗಳ ವಿಧಗಳು ಯಾವುವು? ಇಲ್ಲಿ ನಾವು ರಾಸಾಯನಿಕವಾಗಿ ಸಂಯೋಜನೆ ಆಧಾರದ ಮೇಲೆ ಶುದ್ಧ ವಸ್ತುಗಳನ್ನ ನಾವು ಧಾತುಗಳು ಮತ್ತು ಸಂಯುಕ್ತಗಳು ಅಂತ ಎರಡು ಗುಂಪಾಗಿ ವಿಂಗಡಿಸಿದ್ದೇವೆ. ಧಾತುಗಳು, ಬಿ ಸಂಯುಕ್ತಗಳು. ಧಾತುಗಳು ಮತ್ತು ಸಂಯುಕ್ತಗಳು ಎಂದು ಎರಡು ವಿಧಗಳಾಗಿ ವಿಂಗಡಿಸಿದ್ದೇವೆ. ಶುದ್ಧ ವಸ್ತುಗಳಲ್ಲಿ ಎರಡು ವಿಧಗಳಿವೆ. ಯಾವುದಾದ ಮೇಲೆ? ರಾಸಾಯನಿಕ ಸಂಯೋಜನೆ ಆಧಾರದ ಮೇಲೆ. ಅದರಲ್ಲಿ ಒಂದನೇದು ಧಾತುಗಳು ಮತ್ತು ಎರಡನೇದು ಸಂಯುಕ್ತಗಳು. ಈ ರೀತಿ ಎರಡು ಗುಂಪುಗಳನ್ನಾಗಿ ನಾವು ವಿಂಗಡಿಸ್ತಾ ಇದ್ದೇವೆ. ಹಾಗಾದ್ರೆ ಧಾತುಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಧಾತುಗಳಂದ್ರೆ ಏನು? ಧಾತುವನ್ನ ಅಂತಕ್ಕಂಥ ಪದವನ್ನು ಮೊದಲಿಗೆ ಬಳಸತಕ್ಕಂಥ ವಿಜ್ಞಾನಿ ರಾಬರ್ಟ್ ಬಾಯ್ಲ್. ರಾಬರ್ಟ್ ಬಾಯ್ಲ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಧಾತುಗಳು ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದರು. ಹಾಗಾದ್ರೆ ಧಾತು ಅಂದ್ರೆ ಏನು? ಧಾತು ಎಲ್ಲಾ ದ್ರವ್ಯದ ಮೂಲ ರೂಪ ಅಥವಾ ಮೂಲ ಘಟಕವಾಗಿದೆ ಅಂತಕ್ಕಂಥ ಒಂದು ವಾಕ್ಯವನ್ನ ಲಾರೆಂಟ್ ಲೇವೋಸಿಯರ್ ಎಂಬ ವಿಜ್ಞಾನಿ ಹೇಳಿದರು. ಅವ್ರು ಏನ್ ಹೇಳಿದಂತಂದ್ರೆ, ಧಾತು ದ್ರವ್ಯದ ಮೂಲ ರೂಪವಾಗಿದ್ದು ಮತ್ತೆ ವಿಭಜಿಸಲು ಸಾಧ್ಯವಾಗದ ಕಣವನ್ನ ಹೊಂದಿದೆ ಅಂತ ಹೇಳಿದರು. ಮತ್ತೆ ಅದು ರಾಸಾಯನಿಕ ಕ್ರಿಯೆಯಿಂದ ಮತ್ತೆ ಅದನ್ನ ವಿಭಜಿಸಲು ಸಾಧ್ಯವಿಲ್ಲ ಎಂಬ ವಾಕ್ಯವನ್ನ ಲಾರೆಂಟ್ ಲೇವೋಸಿಯರ್ ಹೇಳಿದರು. ಹಾಗೆ ಧಾತು ಅಂದ್ರೆ ಏನು? ಧಾತು ಅಂತಕ್ಕಂಥ ಪದವನ್ನ ರಾಬರ್ಟ್ ಬಾಯ್ಲ್ ಅವರು ಮೊಟ್ಟ ಮೊದಲ ಬಾರಿಗೆ ಬಳಸಿದ್ರು. ಲಾರೆಂಟ್ ಲೇವೋಸಿಯರ್ ಎಂಬ ವಿಜ್ಞಾನಿ ಧಾತುವು ದ್ರವ್ಯದ ಮೂಲ ರೂಪವಾಗಿದ್ದು ಅದನ್ನ ಮತ್ತೆ ಸರಳ ಘಟಕಗಳಾಗಿ ವಿಭಜಿಸಲು ಸಾಧ್ಯವಿಲ್ಲ ಎಂಬುದನ್ನ ಲಾರೆಂಟ್ ಲೇವೋಸಿಯರ್ ಹೇಳಿದ್ದಾರೆ. ಇಲ್ಲಿ ನಾವು ವಿದ್ಯಾರ್ಥಿಗಳೇ ಧಾತುಗಳನ್ನ ಮತ್ತೆ ಮೂರು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಲೋಹ, ಅಲೋಹ ಮತ್ತು ಲೋಹಗಳು. ಅವುಗಳೆಂದರೆ ಲೋಹಗಳು, ಎರಡನೇದು ಲೋಹಗಳು, ಲೋಹ, ಅಲೋಹ, ಅಲೋಹಗಳು ಮತ್ತು ಲೋಹಾಪಗಳು. ಈ ರೀತಿ ವಿಂಗಡಿಸಲಾಗಿದೆ. ಲೋಹ, ಅಲೋಹ ಮತ್ತು ಲೋಹಾಪಗಳು ಅಂತಂದು ನಾವು ಧಾತುಗಳನ್ನ ವಿಂಗಡಿಸಲಾಗಿದೆ. ಹಾಗಾದರೆ ಲೋಹಗಳ ಗುಣಗಳು ಯಾವುವು?
ಲೋಹಗಳ ಗುಣಗಳೆಂದರೆ ಅವು ಘನರೂಪದ, ಸಾಮಾನ್ಯವಾಗಿ ಅವು ಘನರೂಪದಲ್ಲಿವೆ ಮತ್ತು ಅವು ತನ್ಯ ಮತ್ತು ಕುಟ್ಯ. ತನ್ಯ ಅಂದ್ರೆ ತಂತಿಯಂತೆ ಅವುಗಳನ್ನ ಉದ್ದದ ರೂಪದಲ್ಲಿ ತರಬಹುದು. ಕುಟ್ಯ ಅಂತಂದ್ರೆ ಅವುಗಳನ್ನ ತಗಡಿನ ರೂಪದಲ್ಲಿ ಅವುಗಳನ್ನ ಪರಿವರ್ತಿಸಬಹುದು. ಅಂದ್ರೆ ತನ್ಯ ಅವುಗಳನ್ನ ತಂತಿಯಾಗಿ ನಾವು ಪರಿವರ್ತಿಸಬಹುದು. ಕುಟ್ಯ ಅಂದ್ರೆ ಅವುಗಳನ್ನ ತಗಡಿನ ರೂಪದಲ್ಲಿ ಲೋಹಗಳನ್ನ ಪರಿವರ್ತಿಸಬಹುದು. ಅವು ವಿದ್ಯುತ್ ವಾಹಕಗಳಾಗಿವೆ ಮತ್ತು ಶಾಖವಾಹಕಗಳಾಗಿವೆ. ಇವು ಲೋಹಗಳ ಗುಣಗಳಾಗಿವೆ. ಹಾಗಾದ್ರೆ ಲೋಹಗಳಿಗೆ ಉದಾಹರಣೆ ಯಾವಪ್ಪ ಅಂತಂದ್ರೆ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ, ಪೊಟ್ಯಾಸಿಯಂ, ಸೋಡಿಯಂ ಇವು ಲೋಹಗಳಿಗೆ ಉದಾಹರಣೆಯಾಗಿವೆ. ಅಂದ್ರೆ ಲೋಹಗಳ ಗುಣಗಳು ಯಾವಪ್ಪ ಅಂತಂದ್ರೆ ಲೋಹಗಳು ಸಾಮಾನ್ಯವಾಗಿ ಬಹುತೇಕ ಘನರೂಪದಲ್ಲಿ ಇರುತ್ತವೆ. ಅವುಗಳು ತನ್ಯವಾಗಿವೆ. ತನ್ಯ ಅಂದ್ರೆ ತಂತಿಯ ರೂಪದಲ್ಲಿ ಪರಿವರ್ತಿಸಬಹುದು. ಕುಟ್ಯ ಅಂದ್ರೆ ಅವುಗಳನ್ನ ತಗಡಿನ ರೂಪದಲ್ಲಿ ಪರಿವರ್ತಿಸಬಹುದು. ಅವು ಉಷ್ಣ ಮತ್ತು ವಿದ್ಯುತ್ ವಾಹಕಗಳಾಗಿವೆ ಅಂತ ಹೇಳಬಹುದು. ಉದಾಹರಣೆಗೆ ಬೆಳ್ಳಿ, ಬಂಗಾರ, ತಾಮ್ರ, ಚಿನ್ನ, ಸೋಡಿಯಂ, ಪೊಟ್ಯಾಸಿಯಂ ಇವೆಲ್ಲ ಕೂಡ ಲೋಹಗಳಿಗೆ ಉದಾಹರಣೆಯಾಗಿದ್ದಾವೆ. ಹಾಗಾದ್ರೆ ವಿದ್ಯಾರ್ಥಿಗಳು, ಅಲೋಹಗಳು ಅಂದ್ರೆ ಏನು? ಅಲೋಹಗಳು ಯಾವುವು? ಅವುಗಳ ಗುಣ ಹೇಗಿರುತ್ತೆ? ಅಲೋಹಗಳಂತ ಉದಾಹರಣೆ ಅಂತಂದ್ರೆ ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್, ಬ್ರೋಮಿನ್ ಇವೆಲ್ಲ ಅಲೋಹಗಳಿಗೆ ಉದಾಹರಣೆಯಾಗಿದ್ದಾವೆ. ಇನ್ನು ಈ ಅಲೋಹಗಳಿಗೆ ಇವು ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್, ಬ್ರೋಮಿನ್ ಮತ್ತು ಕಲ್ಲಿದ್ದಲು, ಕ್ಲೋರಿನ್ ಇವೆಲ್ಲ ಅಲೋಹಗಳಿಗೆ ಉದಾಹರಣೆಯಾಗಿದ್ದಾವೆ. ಅಲೋಹಗಳ ಗುಣಲಕ್ಷಣಗಳನ್ನ ಬರೆಯಿರಿ ಅಂತ ಕೇಳಿದಾಗ ನೀವು ಅಲೋಹಗಳು ಅವು ದುರ್ಬಲ ವಿದ್ಯುತ್ ವಾಹಕಗಳಾಗಿದ್ದಾವೆ ಅಂತ ಬರೀಬೇಕು. ನಂತರ ಅವುಗಳು ಹೊಳೆಯುವುದಿಲ್ಲ, ಅವು ಉತ್ತಮ ವಿದ್ಯುತ್ ವಾಹಕಗಳಲ್ಲ ಮತ್ತು ಅವು ತನ್ಯ ಮತ್ತು ಕುಟ್ಯ ಗುಣಗಳನ್ನ ಹೊಂದಿರುವುದಿಲ್ಲ ಅಂತಂದು ನಾವು ಅಲೋಹಗಳ ಗುಣಗಳನ್ನ ಬರೆಯಬಹುದು. ನಂತರ ವಿದ್ಯಾರ್ಥಿಗಳ ಲೋಹಾವಗಳು ಅಂದ್ರೆ ಏನು? ಲೋಹಾವಗಳು ಜರ್ಮೇನಿಯಂ ಮುಂತಾದ ಕೆಲವು ಲೋಹಗಳು ಯಾವಪ್ಪ ಅಂತಂದ್ರೆ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ. ಬೋರಾನ್, ಸಿಲಿಕಾನ್, ಜರ್ಮೇನಿಯಂ. ಬೋರಾನ್, ಸಿಲಿಕಾನ್, ಜರ್ಮೇನಿಯಂ ಅಂತಹ ಮುಂತಾದ ಕೆಲವು ಧಾತುಗಳು ಲೋಹ ಮತ್ತು ಅಲೋಹಗಳ ಎರಡೂ ಗುಣಗಳನ್ನು ಪ್ರದರ್ಶಿಸುತ್ತವೆ. ಇವುಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಲೋಹಾವಗಳು ಅಂತ ಕರೀತಾ ಇದ್ದೇವೆ. ಈ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ ಇತ್ತ ಲೋಹಗಳ ಗುಣಗಳನ್ನು ಮತ್ತು ಸ್ವಲ್ಪ ಅಲೋಹಗಳ ಗುಣಗಳನ್ನು ಎರಡನ್ನೂ ಪ್ರದರ್ಶಿಸುವುದರಿಂದ ಇವುಗಳನ್ನು ನಾವು ಲೋಹಾವಗಳು ಎಂದು ಕರೆಯುತ್ತೇವೆ. ಉದಾಹರಣೆ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ ಆಗಿದೆ. ಇಲ್ಲಿ ನಾವು ಅಂದರೆ ಶುದ್ಧ ವಸ್ತುಗಳ ವಿಧಗಳನ್ನು ನಾವು ಎರಡು ಗುಂಪುಗಳಾಗಿ ವಿಂಗಡಿಸ್ತೇವೆ ಅಂತ ಹೇಳಿದ್ವಿ. ಒಂದನೇದು ಧಾತುಗಳು. ನಂತರ ಧಾತುಗಳಲ್ಲಿ ಮತ್ತೆ ಗುಂಪು ಮಾಡಿದ್ವಿ ನಾವು ಲೋಹ, ಅಲೋಹ, ಲೋಹಾವಗಳು ಅಂತ ಗುಂಪು ಮಾಡಿದ್ವಿ. ಈಗ ನಾವು ಲೋಹಗಳಂದ್ರೆ ಏನು, ಅಲೋಹಗಳಂದ್ರೆ ಏನು, ಲೋಹಾವಗಳಂದ್ರೆ ಏನು ಅಂತ ತಿಳ್ಕೊಂಡ್ವಿ. ನಂತರ ಅವುಗಳಿಗೆ ಉದಾಹರಣೆಯನ್ನು ಕೊಟ್ವಿ. ನಂತರ ಈಗ ಏನಪ್ಪಾ ಅಂತಂದ್ರೆ ಸಂಯುಕ್ತಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಸಂಯುಕ್ತಗಳು ಅಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋಣ. ಸಂಯುಕ್ತಗಳು ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಧಾತುಗಳು, ಎರಡಕ್ಕಿಂತ ಹೆಚ್ಚಿನ ಧಾತುಗಳು ರಾಸಾಯನಿಕವಾಗಿ ಸಂಯೋಗವಾಗಿ ಉಂಟಾಗುವ ವಸ್ತುವನ್ನು ಸಂಯುಕ್ತ ಎಂದು ಕರೆಯುತ್ತೇವೆ. ಸಂಯುಕ್ತಗಳಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಧಾತುಗಳು ಇರುತ್ತವೆ. ಉದಾಹರಣೆಗೆ ಕಬ್ಬಿಣ ಪುಡಿ, ಇನ್ನೊಂದು ಸಲ್ಫರ್ ಪುಡಿ ಅಥವಾ ಸಲ್ಫರ್ ಪುಡಿಯನ್ನ ಚೆನ್ನಾಗಿ ಪುಡಿ ಮಾಡಿ ಎರಡನ್ನ ಮಿಶ್ರಣ ಮಾಡುವುದು. ಅವಾಗ ಏನಾಯ್ತು ಅಂತಂದ್ರೆ ನಮಗೆ ಇಲ್ಲಿ ಒಂದು ಸಂಯುಕ್ತ ದೊರೆಯುತ್ತದೆ. ಇಲ್ಲಿ ಕಬ್ಬಿಣ ಎನ್ನುವ ಒಂದು ಧಾತು ಇದೆ, ಸಲ್ಫರ್ ಎನ್ನುವ ಒಂದು ಧಾತು
ದಾಖಲಿದೆ. ಕಬ್ಬಿಣದ ಪುಡಿ ಮತ್ತು ಸಲ್ಫರ್ ಪುಡಿಯನ್ನು ತೆಗೆದುಕೊಂಡು ಎರಡನ್ನ ಕುಟ್ಟಿ ಚೆನ್ನಾಗಿ ಮಿಶ್ರಣ ಮಾಡಿದಾಗ ಇಲ್ಲಿ ಒಂದು ಸಂಯುಕ್ತ ದೊರೆಯುತ್ತದೆ. ಅಂದ್ರೆ ಸಂಯುಕ್ತ ಅಂದ್ರೆ ಏನಪ್ಪಾ ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಧಾತುಗಳು ರಾಸಾಯನಿಕವಾಗಿ ಸಂಯೋಗವಾಗಿ ಉಂಟಾಗುವ ವಸ್ತುವನ್ನೇ ಸಂಯುಕ್ತಗಳು ಎಂದು ಕರೆಯುತ್ತೇವೆ. ಇಲ್ಲಿವರೆಗೆ ವಿದ್ಯಾರ್ಥಿಗಳೇ ನಾವು ಶುದ್ಧ ವಸ್ತುಗಳ ವಿಧಗಳನ್ನು ತಿಳ್ಕೊಂಡ್ವಿ. ಆ ಶುದ್ಧ ವಸ್ತುಗಳ ವಿಧಗಳಲ್ಲಿ ಧಾತುಗಳು ಮತ್ತು ಸಂಯುಕ್ತಗಳು ಎಂಬುದಾಗಿ ಎರಡು ವಿಧಗಳನ್ನು ಮಾಡಿದ್ದೇವೆ. ಧಾತುಗಳನ್ನ ಮತ್ತೆ ಮೂರು ಗುಂಪುಗಳಾಗಿ ಮಾಡಿದ್ದೇವೆ. ಅವ್ಯಾವಪ್ಪ ಅಂತಂದ್ರೆ ಲೋಹಗಳು, ಅಲೋಹಗಳು, ಲೋಹಾಭಗಳು ಮತ್ತೆ ಸಂಯುಕ್ತಗಳು ಅಂತ ವಿಂಗಡಿಸಿದ್ದೇವೆ. ಸಂಯುಕ್ತಗಳು ಅಂದ್ರೆ ಏನು? ಸಂಯುಕ್ತಗಳು ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಧಾತುಗಳ ರಾಸಾಯನಿಕವಾಗಿ ಸಂಯೋಗವಾಗಿ ಮಿಶ್ರಣವಾಗಿರುವ ವಸ್ತುವನ್ನು ಸಂಯುಕ್ತಗಳು ಅಂತ ಕರೆದಿದ್ದೇವೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಅನ್ನುವ ಅಧ್ಯಾಯದಲ್ಲಿ ನೀವು ಏನೇನು ಅಧ್ಯಯನ ಮಾಡಿರಪ್ಪ ಅಂತಂದ್ರೆ ಮೊದಲಿಗೆ ಆ ಘಟಕಗಳನ್ನ ಯಾವ ರೀತಿ ಬೇರ್ಪಡಿಸಬೇಕು ಅನ್ನೋದನ್ನ ಅಧ್ಯಯನ ಮಾಡಿರಿ. ನೋಡಿ, ಇಲ್ಲಿ ಮಿಶ್ರಣ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡಿರಿ. ಮಿಶ್ರಣದ ವಿಧಗಳನ್ನ ಅಧ್ಯಯನ ಮಾಡಿದ್ರಿ. ನಂತರ ದ್ರಾವಣ ಅಂದ್ರೆ ಏನು ಅಂತಕ್ಕಂಥ ಅಧ್ಯಯನ ಮಾಡಿರಿ. ದ್ರಾವಣದ ಗುಣಗಳನ್ನ ಅಧ್ಯಯನ ಮಾಡಿದ್ರಿ. ನಂತರ ದ್ರಾವಣದ ಸಾರತೆಯನ್ನು ಅಧ್ಯಯನ ಮಾಡಿದ್ರಿ. ನಂತರ ಮಿಶ್ರಣದಲ್ಲಿ ಪ್ರಕಾರಗಳನ್ನು ಅಧ್ಯಯನ ಮಾಡಿದ್ರಿ. ಯಾವಂತಂದ್ರೆ ನಿಲಂಬಿತ ಮಿಶ್ರಣ, ಕಲಿಲ ಮಿಶ್ರಣ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡಿದ್ರಿ. ಈ ಕಲಿಲ ದ್ರಾವಣದ ಗುಣಗಳನ್ನ ಅಧ್ಯಯನ ಮಾಡಿದ್ರಿ. ಕಲಿಲದ ಲಕ್ಷಣಗಳನ್ನ ಅಧ್ಯಯನ ಮಾಡಿದ್ರಿ. ನಂತರ ಮಿಶ್ರಣದ ವಿವಿಧ ಘಟಕಗಳನ್ನ ಬೇರ್ಪಡಿಸುವಿಕೆ ವಿಧಾನವನ್ನು ಅಧ್ಯಯನ ಮಾಡಿದ್ರಿ. ಅದರಲ್ಲಿ ಮುಖ್ಯವಾಗಿ ಆವಿಕರಣ, ಸ್ಫಟಿಕೀಕರಣ, ನಂತರ ಆಸವನ ವಿಧಾನ, ಆಂಶಿಕ ಆಸವನ ವಿಧಾನವನ್ನು ಅಧ್ಯಯನ ಮಾಡಿರಿ. ನಂತರ ಈಗ ನಾವು ಈ ಅಧ್ಯಾಯದಲ್ಲಿ ಏನ್ ಮಾಡಿದಪ್ಪ ಅಂತಂದ್ರೆ ಶುದ್ಧ ವಸ್ತುಗಳ ವಿಧಗಳನ್ನ ಅಧ್ಯಯನ ಮಾಡಿದ್ವಿ. ಶುದ್ಧ ವಸ್ತುಗಳ ವಿಧಗಳಲ್ಲಿ ಧಾತುಗಳು ಮತ್ತು ಸಂಯುಕ್ತಗಳಂತ ಮತ್ತೆ ಎರಡು ಪ್ರಕಾರ ಮಾಡಿದ್ವಿ. ಧಾತುಗಳಲ್ಲಿ ಮತ್ತೆ ಮೂರು ಪ್ರಕಾರ. ಅವುಗಳೆಂದ್ರೆ ಲೋಹಗಳು, ಲೋಹಾಭಗಳು ಮತ್ತೆ ಅಲೋಹಗಳು. ಸಂಯುಕ್ತಗಳಲ್ಲಿ ನಾವೇನು ನಿರ್ಣಯ ಮಾಡಿದ್ವಿ? ಸಂಯುಕ್ತಗಳಂದ್ರೆ ಏನನ್ನೋದನ್ನ ಈಗ ಅಧ್ಯಯನ ಮಾಡಿದ್ವಿ. ನೀವೆಲ್ಲ ಇದನ್ನ ಪಾಠವನ್ನು ವೀಕ್ಷಣೆ ಮಾಡುತ್ತಾ ನೀವು ಪಾಠವನ್ನ ಒಂದೊಂದೇ ಹಂತವನ್ನ ಕೇಳುತ್ತಾ ಆ ವಿಡಿಯೋವನ್ನ ಫ್ಯೂಸ್ ಮಾಡಿ ನೋಟ್ಸ್ ಅನ್ನ ಬರೆಯತಕ್ಕಂಥದ್ದು. ಧನ್ಯವಾದಗಳು.